ನಮಸ್ಕಾರ ವೀಕ್ಷಕರೇ. ಹನಿ ಹನಿಗೂಡಿದರೆ ಹಳ್ಳ ಎಂಬಂತೆ ಇಂದು ಬೆಸ್ಟ್ ಅತ್ತೆ ಸೊಸೆ ಜೋಡಿ ಚಾಲೆಂಜ್ ಕಾರ್ಯಕ್ರಮ ಒಂದು ಪ್ರಮುಖ ಹಂತವನ್ನು ಮುಟ್ಟಿದೆ. 24 ಬಡಾವಣೆಯಿಂದ 144 ಅತ್ತೆ ಸೊಸೆ ಜೋಡಿಗಳು ಪಾರ್ಟಿಸಿಪೇಟ್ ಮಾಡಿದ್ರು. ಮೊದಲನೇ ಹಂತಿನಲ್ಲಿ 24 ಜೋಡಿಗಳು ಸಿಲೆಕ್ಟ್ ಆಗಿದ್ರು. ನಂತರ 12 ಜೋಡಿಗಳು ಎರಡನೇ ಸುತ್ತಿಗೆ ಹೋಗಿದ್ರು. ನಂತರ ಇವಾಗ 12 ಜೋಡಿಗಳಲ್ಲಿ ಮೂರನೇ ಸುತ್ತಿನಲ್ಲಿ 8 ಜೋಡಿಗಳು ಆಯ್ಕೆಯಾಗಿದ್ದಾರೆ. ಹಾಗಿದ್ರೆ ತಡ ಮಾಡೋದು ಯಾಕೆ ವೀಕ್ಷಕರೇ, ಮುಂದಿನ ಸುತ್ತಿಗೆ ಯಾರು ಆಯ್ಕೆ ಆಗ್ತಾರೆ ಅಂತ ನೋಡೋಣ ಬನ್ನಿ. ನಿಮ್ಮ ನೆಚ್ಚಿನ ವಿಮ್ ರುಚಿ ಅಭಿರುಚಿಯ ಬ್ಯಾಂಗ್ಳೂರ್ನ ಬೆಸ್ಟ್ ಅತ್ತೆ ಸೊಸೆ ಚಾಲೆಂಜ್ ಕಾರ್ಯಕ್ರಮವನ್ನ ಶುರು ಮಾಡೋಣ. ಮೂಲತಃ ಮಂಗಳೂರಿನವರಾಗಿ ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದು ತಮ್ಮ 5ನೇ ವಯಸ್ಸಿನಲ್ಲಿ ಗುಬ್ಬಿ ಕಂಪನಿಗೆ ಸೇರಿ ಅಲ್ಲಿ ಬಾಲಕೃಷ್ಣ ಪಾತ್ರದ ಮೂಲಕ ಮೊದಲನೇ ಸಾರಿ ಬಣ್ಣ ಹಚ್ಚಿದ ಆಶಾ ರಾಣಿಯವರು ನಮ್ಮ ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ಬಂದಿದ್ದಾರೆ. ಬನ್ನಿ ಅವರನ್ನ ಸ್ವಾಗತಿಸೋಣ. ನಮಸ್ತೆ ಆಶಾ ರಾಣಿ ಅವರಿಗೆ. ನಮಸ್ಕಾರ. ಜೀ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ. ನೋಡೋಣ ಇವತ್ತು ಯಾರು ಗೆಲ್ತಾರೆ ಅಂತ. ಬೆಂಗಳೂರಿನ ಬೆಸ್ಟ್ ಅತ್ತೆ ಸೊಸೆ ಕಾರ್ಯಕ್ರಮಕ್ಕೆ 3ನೇ ಸುತ್ತಿಗೆ ನೀವು ತೀರ್ಪುಗಾರರಾಗಿ ಬಂದಿದ್ದೀರಾ. ಹೇಗೆ ಅನಿಸ್ತಾ ಇದೆ ಆಶಾ? ನಂಗೆ ತುಂಬ ಖುಷಿ ಆಗ್ತಿದೆ ನೇತ್ರ. ಶೂಟಿಂಗ್ ಇಲ್ಲದೆ ಮನೇಲಿರುವಾಗ ರೆಗ್ಯುಲರ್ ಆಗಿ ರುಚಿ ಅಭಿರುಚಿನ ನಾನು ವಾಚ್ ಮಾಡ್ತಾ ಇರ್ತೀನಿ. ನನ್ನ ಯಾವಾಗ ಜಡ್ಜಾಗಿ ಕರೀತಾರೆ ಅಂತ ಕಾಯ್ತಾ ಇದ್ದೆ. ಇವತ್ತು ಆ ದಿನ ಬಂದಿದೆ. ಹೌದಾ? ಇವತ್ತು ನಮ್ಮ ಜೊತೆ ಇದ್ದಾರೆ ನಾಗರಭಾವಿ ಹಾಗೂ ವಿಜಯನಗರದ ಬೆಸ್ಟ್ ಅತ್ತೆ ಸೊಸೆಗಳು 3ನೇ ಸುತ್ತಿಗೆ ಆಯ್ಕೆಯಾಗಿದ್ದಾರೆ. ಬನ್ನಿ ಅವರನ್ನ ನಮ್ಮ ಅಡುಗೆ ಮನೆಗೆ ಬರಮಾಡ್ಕೊಳ್ಳೋಣ. ಓಕೆ. ಬೆಂಗಳೂರಿನ ಬೆಸ್ಟ್ ಅತ್ತೆ ಸೊಸೆ ಜೋಡಿಯರ ನಡುವೆ 2ನೇ ಸುತ್ತಿನಲ್ಲಿ 12 ಬೆಸ್ಟ್ ಅತ್ತೆ ಸೊಸೆಗಳು ಆಯ್ಕೆಯಾಗಿದ್ರು. ಅವರುಗಳ ನಡುವೆ ಪೈಪೋಟಿ ನಡೆದಿತ್ತು. ಆದರೆ ಅವರಲ್ಲಿ 6 ಜನ ಸಿಲೆಕ್ಟ್ ಆಗಿದ್ದಾರೆ 3ನೇ ಸುತ್ತಿಗೆ ಹೋಗಕ್ಕೆ. ಇವತ್ತಿನ ದಿನ 3ನೇ ಸುತ್ತಿನಲ್ಲಿ ಯಾವ ಏರಿಯಾದಿಂದ ಬರ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ. ಇಂದಿನ ಸಂಚಿಕೆಯಲ್ಲಿ ವಿಜಯನಗರದ ಬೆಸ್ಟ್ ಅತ್ತೆ ಸೊಸೆ ಆದಂತಹ ಸವಿತಾ ಮತ್ತು ಸೌಮ್ಯರವರು ಬರ್ತಾ ಇದ್ದಾರೆ. ಬನ್ನಿ ಅವರನ್ನ ನಮ್ಮ ಅಡುಗೆ ಮನೆಗೆ ಬರಮಾಡ್ಕೊಳ್ಳೋಣ. ಬನ್ನಿಮ್ಮ. ನಮಸ್ಕಾರ. ನಮಸ್ಕಾರ. ಬ್ಯೂಟಿಫುಲ್ ಸಾರಿ, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಥ್ಯಾಂಕ್ ಯು. ಏನು ಅಲ್ಲಿಂದಾನೆ ಡೈರೆಕ್ಟ್ ಬಂದ್ಬಿಟ್ರಾ ಕೇರಳದಿಂದ? ಹಾಗೇನಿಲ್ಲ, ಕೇರಳ ಡ್ರೆಸ್ಸಲ್ಲೇ ಬರಬೇಕು ಅಂತ ಹೇಳಿಬಿಟ್ಟು ಒಂದು 2 ಪೀಸ್ ಡ್ರೆಸ್ಸು, ಒಂದು ಸಿಂಗಲ್ ಪೀಸ್ ಡ್ರೆಸ್ನಲ್ಲಿ ಕೇರಳಿಯನ್ ಯಾವುದು ಟ್ರೆಡಿಷನಲ್ ಡ್ರೆಸ್ ಇದೋ ಆ ಡ್ರೆಸ್ನಲ್ಲಿ ಬಂದಿದ್ದೀವಿ. ಓಕೆ, ವೆರಿ ಗುಡ್. ತುಂಬಾ ಚೆನ್ನಾಗಿದೆ. ನಿಮ್ಗೆ ಹೇಗೆ ಅನ್ನಿಸ್ತು 2ನೇ ಸುತ್ತಿನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಗೆದ್ದು ಹೋದ್ರಿ, ಮುಂದಿನ ಸುತ್ತಿನಲ್ಲಿ ಆಯ್ಕೆ ಆಗಿದ್ರಿ ಅಂತ? ಮನೆಗೆ ಹೋದ್ಮೇಲೆ ಮನೆಯಲ್ಲೆಲ್ಲ ಹೇಗೆ ರಿಯಾಕ್ಷನ್ ಇತ್ತು? ಅವರೆಲ್ಲ ಹೇಗೆ ರೆಸ್ಪಾನ್ಸ್ ಮಾಡಿದ್ರು ನಿಮಗೆ? ಎಲ್ಲರಿಗೂ ತುಂಬ ಖುಷಿ ಆಯಿತು. ಇದು ಕಾಂಪಿಟೇಷನ್ ಡೇ ಬೈ ಡೇ ತುಂಬಾ ಎಲ್ಲರಿಗೂ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ನನ್ನ ಮಗಳು ಕೂಡ, ಅವಳಿಗೆ ಗೊತ್ತು ಇವಾಗ ನಾವು ಎಷ್ಟನೇ ಲೆವೆಲಲ್ಲಿ ಇದ್ದೀವಿ, ಈ ಲೆವೆಲಲ್ಲಿ ಎಷ್ಟು ಜನ ಪಾರ್ಟಿಸಿಪೆಂಟ್ಸ್ ಇದ್ದಾರೆ ಅನ್ನೋದು ಅವಳಿಗೆ ಗೊತ್ತು. ಓಕೆ, ಹಾಗಾದ್ರೆ ಕೇರಳ ಇದು ಟ್ರೆಡಿಷನಲ್ ಡ್ರೆಸ್ ಹಾಕೊಂಬಂದು ಏನಾದರೂ ಕೇರಳ ಡಿಶ್ ಏನಾದರೂ ಮಾಡ್ತಿದ್ದೀರಾ? ಹೌದು, ಇವತ್ತು ನಾವು ಕೇರಳ ಸ್ಪೆಷಲ್ ಡಿಶಸ್ ತೋರಿಸ್ತಾ ಇದ್ದೀವಿ, ಓಣಂ ಸ್ಪೆಷಲ್ ಡಿಶಸ್. ನಿಮ್ಮ ಜೊತೆ ಕಾಂಪೀಟ್ ಮಾಡೋಕ್ಕೆ ಯಾರು ಬರ್ತಿದ್ದಾರೆ ಅಂತ ಗೊತ್ತಾ? ಇನ್ನೂ ಗೊತ್ತಿಲ್ಲ, ಬಟ್ ಕುತೂಹಲದಿಂದ ಕಾಯ್ತಾ ಇದ್ದೀವಿ ಯಾರಿರ್ಬೋದು ಅಂತ ತಿಳ್ಕೊಳ್ಳೋಕ್ಕೆ. ಕಾಯ್ತಾ ಇದ್ದೀವಿ. ಈ ಸಂಚಿಕೆಯ 2ನೇ ಸ್ಪರ್ಧಿ ನಾಗರಭಾವಿ ಏರಿಯಾದ ಬೆಸ್ಟ್ ಅತ್ತೆ ಸೊಸೆಯಾದಂತಹ ನಾಗರತ್ನ ಮತ್ತು ರಾಜೇಶ್ವರಿ ಅವರು ಬರ್ತಾ ಇದ್ದಾರೆ. ಬನ್ನಿ ಅವರನ್ನ ಸ್ವಾಗತಿಸೋಣ. ಬನ್ನಿ. ನಮಸ್ಕಾರ. ನಮಸ್ಕಾರ. ವಾವ್, ತುಂಬಾ ಚೆನ್ನಾಗಿದೆ. ನಿಮಗೆ ಕೂರ್ಗ್ ಸ್ಟೈಲ್ ಕೊಟ್ಟಿದ್ದಾರೆ. ಅವ್ರಿಗೆ ಕೇರಳಿಯನ್ ಸ್ಟೈಲು, ನಿಮಗೆ ಕೂರ್ಗ್ ಸ್ಟೈಲು. ನೀವು ಕೂರ್ಗ್ ಯಾವುದು ಡಿಶ್ ಮಾಡ್ತಾ ಇದ್ದೀರಾ? ಒಂದು ಕುಂಬಳಕರಿ ಅಂತ. ಕುಂಬಳಕರಿ? ಹೌದು. ಇದು ಕೂರ್ಗ್ ಸ್ಪೆಷಲಾ? ಸ್ಪೆಷಲ್ಲು. ಅಲ್ಲಿ ಹಬ್ಬ ಶುರು ಆಗ್ತಾ ಇದೆ ನೆಕ್ಸ್ಟು ಮುಂದಿನ ತಿಂಗಳು, ಅದಕ್ಕೆ ಈಗಲಿಂದನೇ ಪ್ರಿಪೇರ್ ಆಗ್ತಾ ಇದೆ. ಓಕೆ, ಇವಾಗ ಹಬ್ಬದ ಓಹೋ, ಅದಕ್ಕೆ ಇವಾಗೆ ಪ್ರಿಪೇರ್ ಮಾಡ್ಕೊಂಡು ಇವಾಗೆ ಕಲಿಸ್ಬಿಟ್ರೆ ಎಲ್ಲರೂ ಆಡಿಯನ್ಸ್ ನೋಡಿ ಮಾಡ್ತಾರೆ ಅಂತ ಅಲ್ವಾ? ಫೈನ್. ನಿಮ್ಗೆ ಹೇಗೆ ಅನಿಸ್ತಾ ಇದೆ ಇವಾಗ? ನಮ್ಗೆ ಭಾರಿ ಖುಷಿ ಆಗ್ತಾ ಇದಮ್ಮ. ಇವಾಗ ಇಷ್ಟರಲ್ಲಿ ಬಂದಿದ್ದೀವಲ್ಲ, ಇವಾಗ ತುಂಬ ಖುಷಿ ಆಗ್ತಿದೆ. ಹೊರಗಡೆ ಅವರುಗಳಂತೂ ಫೋನ್ ಮಾಡ್ತಾನೆ ಇರ್ತಾರೆ ನಮಗೆ. ಓಹೋ, ಅಯ್ಯಪ್ಪ, ನಾನು ಇದೇ ಫಸ್ಟು ನನಗೆ ಅನುಭವ ಆಗ್ತಾ ಇರೋದು. ಓಕೆ. నాకు ತುಂಬ ಖುಷಿ ಉಂಟು, ಮುಂದೆ ಗೆಲ್ಲುಂಡು ಆಸೆ. ಓಹೋ, ಅದಕ್ಕೆ ಇವ್ರು ನೋಡಿ ಕೂರ್ಗ್ ಸ್ಟೈಲಲ್ಲಿ ಕೂರ್ ಲ್ಯಾಂಗ್ವೇಜು ಕಲ್ಕೊಂಡ್ಬಂದ್ಬಿಟ್ಟಿದ್ದಾರೆ. ಅವ್ರದ್ದು ಮಾಡ್ತಾ ಇದೀವಲ್ಲ, ಸ್ವಲ್ಪ ಅವ್ರನ್ನು ಟ್ರೈ ಮಾಡೋಣ ಅಂತ. ಓಕೆ ಓಕೆ. ಅಂದರೆ ತುಂಬ ಪ್ರಿಪ್ರೇಷನ್ ಮಾಡಿದ್ದೀರಾ ನೀವು ಅಲ್ವಾ? ಹೌದು, ಮಾಡಲೇಬೇಕಲ್ಲ. ಅವ್ರ ಹತ್ರ ಹೇಳ್ಸ್ಕೊಂಡು ಮಾಡಬೇಕು, ನಮ್ಮ ಅಡುಗೆ ಅಲ್ವಲ್ಲ. ಈಗ ಮೊದಲನೇದಾಗಿ ಕೇರಳದವರು ಅಥವಾ ಕೂರ್ಗ್ನವ್ರು ಅಡುಗೆ ಮಾಡ್ತಿದ್ದಾರಾ? ನಾವು ಕೂರ್ಗವ್ರು ಮಾಡ್ತಾ ಇದೀವಿ. ಕೂರ್ಗವ್ರು ಮಾಡ್ತಿದ್ದೀರಾ? ಓಕೆ, ಬನ್ನಿಮ್ಮ ಕುತ್ಕೊಳ್ಳಿ. ನಾವು ಕುತ್ಕೊಂಡು ಕಲ್ತ್ಕೋತೀವಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಈ ಸುತ್ತಿನ ನಿಮಗೆ ರೂಲ್ಸ್ ಮತ್ತು ರೆಗ್ಯುಲೇಷನ್ ಅನ್ನ ಹೇಳ್ತೀನಿ, ತಗೊಳ್ಳಿ. ಅಲ್ಲ, ಇವಾಗ ಏನು ನೇತ್ರ ಖಾಲಿ ಕೊಡ್ತಾ ಇದ್ದಾಳೆ ಅಂತ ನೀವು ತಗೊಂಡ್ಬಿಡೋದಾ? ಕೊಡ್ತೀರಾ? ಮತ್ತೆ ತುಂಬಿಸ್ತೀನಿ ಇದ್ರು, ನಾನು ಅನ್ಕೊಂಡೆ ನಮಗೆ ಕೊಟ್ಟು ನೀವು ಮಾಡ್ತೀರನೋ ಅಂತ. ಸ್ಪೆಷಲ್ ಅಂತ ಕಾಂಪಿಟೇಷನ್ಗೆ ನೀವು ಬಂದಿದ್ದೀರಾ, ನಾನು ಮಾಡ್ಬೇಕಾ? ಅವ್ರು ನೋಡಿ ಆಮೇಲೆ ಹೇಳ್ತಾರೆ ನೇತ್ರ ಹೆಲ್ಪ್ ಮಾಡಿದಾಳೆ, ಅವ್ರು ಮಾರ್ಕ್ಸ್ ಕೊಡಬಾರ್ದು ಅಂತ. ಓಕೆ ಫೈನ್, ನಾ ಹೇಳ್ತೀನಿ ನಿಮಗೆ. ಕಣ್ಣಳತೆ ಅಂದ್ರೆ ಗೊತ್ತಾ ನಿಮಗೆ? ಗೊತ್ತು. ಹಿರಿಯರು ಹೇಳ್ತಾ ಇದ್ರು ಕಣ್ಣಳತೆ ಕಣ್ಣಳತೆ ಅಂತ. ಅಂದ್ರೆ ಕರೆಕ್ಟ್ ಆಗಿ ನೋಡದೆ ಮಾಡೋದು. ಇಷ್ಟು ಜನಕ್ಕೆ ಇಷ್ಟು ಬೇಕು, ಅಷ್ಟು ಕರೆಕ್ಟ್ ಆಗಿ ನೋಡ್ಬೇಕು.
ಇವಾಗ ನಾನು ನಿಮಗೆ ಒಂದು ಬೌಲ್ ಕೊಟ್ಟಿದ್ದೀನಿ. ಇದಕ್ಕಿಂತ ಕಡಿಮೆ ಆಗಂಗಿಲ್ಲ, ಇದಕ್ಕಿಂತ ಜಾಸ್ತಿ ಆಗಂಗಿಲ್ಲ. ನೀವು ಏನು ರೆಸಿಪಿ ಮಾಡ್ತೀರೋ ಕರೆಕ್ಟಾಗಿ ಲೆವೆಲ್ ಆಗಿರ್ಬೇಕು. ನೀವು ಕಡಿಮೆ ಮಾಡಿದ್ರೆ ಪಾಯಿಂಟ್ಸ್ ಕಡಿಮೆ ಆಗುತ್ತೆ, ಜಾಸ್ತಿ ಮಾಡಿದ್ರು ಪಾಯಿಂಟ್ಸ್ ಕಡಿಮೆ ಆಗುತ್ತೆ. ಓಕೆನಾ? ನಮ್ಮ ಅತ್ತೆ ಇದ್ದಾರೆ, ನನಗೆ ಭಯ ಇಲ್ಲ. ಭಯ ಇಲ್ಲ. ಭಯ ಅಂದ್ರೆ ನಾವು ಸಡನ್ ಆಗಿ ನಿಮ್ಗೆ ಕೊಟ್ಬಿಟ್ಟಿದೀವಿ. ಆದ್ರೆ ಇದೇ ಬೌಲ್ ನಿಮ್ಗೂ ಕೊಡ್ತೀವಿ ಅಂತ ಹೇಳಕ್ ಬರಲ್ಲ. ಡಿಫ್ರೆಂಟ್ ಆಗಿರೋ ಬೌಲ್ ಕೊಡ್ತೀವಿ ನಾವು. ಓಕೆನಾ? ಕಾಂಪ್ಯಾಕ್ಷನ್ ತಗೊಳ್ಳಿ, ಫುಲ್ ಫಿಲ್ ಮಾಡ್ಕೊಡಿ ನನಗೆ. ಆಯ್ತಪ್ಪ, ಮಾಡ್ಕೊಳ್ಳೋಣ. ನಾಗರತ್ನಮ್ಮ, ರಾಜೇಶ್ವರಿ, ರೆಡಿನಾ? ರೆಡಿ. ಆಲ್ ದ ಬೆಸ್ಟ್. ತುಂಬಾ ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು. ಓಕೆ, ಮಾಡೋಣ. ಇವಾಗ ನಮ್ ಕೇಳ್ಬಿಡಿ, ನಾವು ಮಾಡ್ತೀವಿ ಅಲ್ವಾ? ಇಲ್ಲ, ಅವ್ರಿಗೆ ಕಣ್ಣಳ್ತೇನಲ್ಲ, ಓಕೆ, ಕಾನ್ಫಿಡೆನ್ಸ್ ಬಂತು. ಕಾನ್ಫಿಡೆನ್ಸ್ ಬಂತು. ಅಂದ್ರೆ ಹಿರಿಯರು ಅವಾಗಿನವರೆಲ್ಲ ಅದೇ ನಮ್ಗೆ ಇವಾಗಲೂ ಅಳ್ತಾ ಇಲ್ಲ, ಓಕೆ ಓಕೆ ಸುಮ್ಮನೆ ನೋಡಿ ಮಾಡ್ತಾ ಇರ್ತೀನಿ ಓಕೆ. ಅಂದ್ರೆ ಕರೆಕ್ಟ್ ಆಗುತ್ತೆ. ಇವ್ರುಗಳೆಲ್ಲ ಹೆದರ್ಕೋತಾರೆ, ಓ ಜನ ಬಂದರೆ ಗಾಬರಿ ಅವ್ರಿಗೆ. ಓ ಏನು ಇಷ್ಟು, ನಾನಂದ್ರೆ ಏನಾಗಲ್ಲ ಇರಮ್ಮ, ಮಾಡೋಣ, ಮಾಡಿದ್ರಲ್ಲೇ ಸರಿ ಹೋಗುತ್ತೆ ಅಂತ ಅದಿರಬೇಕು ಮಾಡುವಾಗ, ಅಡುಗೆ ಮಾಡುವಾಗ ಸ್ವಲ್ಪ. ಓಕೆ ಫೈನ್. ನಿಮ್ ಜೊತೆ ಇದ್ದಾರೆ ಬೂಸ್ಟಿಂಗ್ ಮಾಡಕ್ಕೆ, ನಿಮ್ಗೆ ಹೇಳ್ಕೊಡೋಣ. ಹೌದು. ಫೈನ್. ಯಾವ ರೆಸಿಪಿ ಇವಾಗ? ಕುಂಬಳ ಕರಿ ಅಂತ. ಕುಂಬಳಕರಿ. ಫೈನ್. ಇದು ಕೂರಿಗೂ ಸ್ಪೆಷಲ್. ಹೌದು. ಫೈನ್. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಕುಂಬಳಕಾಯಿ, ಎಣ್ಣೆ, ಕಾಯಿ ತುರಿ, ಸ್ವಲ್ಪ ಕಾಯಿ ತುರಿ, ಮೆಣಸಿನ ಪುಡಿ, ಬಿಳಿ ಸಾಸಿವೆ,
ವೆರಿ ಗುಡ್. ನೋಡಿ ಕರೆಕ್ಟಾಗಿ ಮಾಡಿದ್ದೀರಾ. ಒಂದು ಸ್ವಲ್ಪ ಜಾಸ್ತಿ ಇಲ್ಲ, ಒಂದು ಸ್ವಲ್ಪ ಕಡಿಮೆನೂ ಇಲ್ಲ, ಕರೆಕ್ಟಾಗಿ ಮಾಡಿಬಿಟ್ಟಿದ್ದೀರಾ. ಹೇಳಿದ್ರಲ್ಲ ಜಾಸ್ತಿ ಆದ್ರೆ ಸ್ವಲ್ಪ ನನಗೆ ತುಂಬ ಟೆನ್ಷನ್ ಇತ್ತು, ಯಾಕಂದ್ರೆ ನಂಗೆ ನಿಜವಾಗ್ಲೂ ಕಣ್ಣಳ್ತೆ ಗೊತ್ತಾಗಲ್ಲ. ಆಶಾ ಅವರೇ ನೋಡಿ, ನಾವು ಅವ್ರಿಗೆ ಬೌಲ್ ಕೊಟ್ಟಿದ್ವಿ, ಕರೆಕ್ಟಾಗಿ ಆ ಬೌಲ್ ತಕ್ಕಂಗೆ ಜಾಸ್ತಿ ಇಲ್ಲ ಕಡಿಮೆ ಇಲ್ಲ, ಕರೆಕ್ಟಾಗಿ ಮಾಡಿದ್ದಾರೆ. ಫಸ್ಟ್ ಎಕ್ಸಾಮಲ್ಲಿ ಗೆದ್ದಿದ್ದಾರೆ. ನೋಡೋಣ ನೆಕ್ಸ್ಟ್ ಟೇಸ್ಟ್. ಈ ರೌಂಡಲ್ಲಿ ಏನೋ ಬೀಟ್ ಮಾಡಿಬಿಟ್ರಿ, ನೆಕ್ಸ್ಟ್ ರೌಂಡಲ್ಲಿ ನೀವು ಕರೆಕ್ಟಾಗಿ ಮಾಡಬೇಕು. ನೋಡೋಣ ಮಾಡೋಣ. ಬಟ್ ಮಾಡ್ತೀರಾ ನೀವು? ನಿಮ್ಮ ಕಣ್ಣಲ್ಲಿ ಗೊತ್ತಿದೆ. ಮನಸ್ಸಲ್ಲಿ ಮಾಡೋಣ. ಫೈನ್, ಊರಿನ ಕಡೆದು ಕುಂಬಳ ಕರಿ ರೆಡಿ ಆಗಿದೆ. ಥ್ಯಾಂಕ್ ಯು. ಕೊಡಗಿನ ಸ್ಪೆಷಲ್ ಕುಂಬಳ ಕರಿ ಸವಿಯಲು ಸಿದ್ಧ. ಮತ್ತೊಂದು ಕೂರ್ಗಿಶ್ ಡಿಶ್ ಯಾವ್ದು ಮಾಡ್ತಾ ಇದ್ದೀರಾ? ಇದು ಸ್ವೀಟ್ ಬಾಳೆ ತಂಬಟ್ಟು. ಬಾಳೆ ತಂಬಟ್ಟು. ಹೌದು. ನಾವು ತಂಬಿಟ್ಟು ಅಂತೀವಿ, ಅವ್ರು ಬಾಳೆ ತಂಬಿಟ್ಟು. ಅವ್ರ ಮಾತು ಅಂದ್ರೆ ನಮ್ಮ ಭಾಷೆನೂ ಸೇರಿದೆ ಅಲ್ಲಿ. ಅದು ಮಿಕ್ಸ್ ಅಂತ ಹೇಳಿದ್ರಲ್ಲ ಆಲ್ರೆಡಿ. ಫೈನ್, ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನ ಹೇಳಿ. ಬಾಳೆಹಣ್ಣು, ಕಾಯಿ, ತುಪ್ಪ, ಅಕ್ಕಿ, ಕೆಂಪು ಕಲ್ಸಕ್ಕರೆ ಪುಡಿ, ಮೆಂತ್ಯ, ಏಲಕ್ಕಿ. ನಿನಗೆ ಅಂತ ಇರ್ಬೋದು ಮೆಂತೆ ಏನಕ್ಕೆ ಅಂತ. ಅದೇ ನಾನು ಸ್ವೀಟ್ಗೆ. ಹೌದು, ಸ್ವೀಟಿಗೆ ಹೌದು, ಅವರು ಅಲ್ಲಿ ಯೂಸ್ ಮಾಡ್ತಾರೆ ಸ್ವೀಟಿಗೆ. ಈಗ ನಾವು ಸ್ವಲ್ಪ ಸಾಲ್ಟ್ ಹಾಕ್ತೀವಲ್ಲ, ಹಾಗೆ ಅವ್ರು ಮೆಂತ್ಯ ಯೂಸ್ ಮಾಡ್ತಾರೆ. ಪದ್ಧತಿ ಇರುತ್ತೆ. ಮನೇಲಿ ಮಾಡಿದ್ದೀರಾ? ನಾನು ಹೇಳಿದ್ನಲ್ಲ ಹಾಗೆ ಮಾಡಿ ಎಲ್ರಿಗೂ ಮೇಲೆ ಕೊಟ್ಟು ಬಂದಿದ್ದೀರಾ. ಓಕೆ, ವೆರಿ ನೈಸ್. ಶುರು ಮಾಡಿ. ಫಸ್ಟು ಬಾಳೆಹಣ್ಣನ್ನ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಓಕೆ, ಅದಕ್ಕೆ ಪಚ್ಚಬಾಳೆ ಹಣ್ಣೆ ಬೇಕಾ, ಬೇರೆ ಹಣ್ಣು ಯೂಸ್ ಮಾಡೋಕ್ಕಾಗಲ್ಲ? ಹೌದು, ಇಲ್ಲ ಬೇರೆ ಹಣ್ಣು ಆಗಲ್ಲ, ಪಚ್ಚಬಾಳೆ ಹಣ್ಣೇ ಬೇಕು. ಯಾಕಂದ್ರೆ ಅದ್ರದ್ದು ಟೇಸ್ಟು ಮತ್ತು ಫ್ಲೇವರ್ ಅದೇ ಬೇರೆ ಬರುತ್ತೆ. ಹೌದು. ಅದಕ್ಕೋಸ್ಕರ ರಸಬಾಳೆ, ಪಚ್ಚಬಾಳೆ ಎಲ್ಲ ಥರ ವೆರೈಟಿಗಳಿರುತ್ತೆ. ಅದ್ರಲ್ಲಿ ಪಚ್ಚಬಾಳೆ ಅದೇ ಥರ ಚುಕ್ಕಿ ಬಂದಿರೋಂಥ ಬಾಳೆ ಒಳ್ಳೆಯದು. ಈಗ ಕೂರ್ಗ್ ಸ್ಪೆಷಲ್ ಮಾಡ್ತಿದ್ದೀರಲ್ಲ, ಆ ಕಡೆ ಲ್ಯಾಂಗ್ವೇಜ್ ಏನಾರು ಕಲ್ತಿದ್ದೀರಾ ಅಂತ? ಅದೇ ಒಂದು 2 ಸೆಂಟೆನ್ಸ್ ಕಲಿತು ಸ್ಟಾರ್ಟಿಂಗ್ ಹೇಳಿದೆ. ನಂಗೆ ತುಂಬ ಖುಷಿ ಉಂಟು. ಅವರು ಏನಂದರೆ ಆಲ್ಮೋಸ್ಟ್ ನಮ್ಮ ಕನ್ನಡ ಥರನೇ ಇದೆ. ಹೌದೌದು, ಎಲ್ಲ ಭಾಷೆ ಮೂಲ ಕನ್ನಡನೇ. ಈಗ ಸ್ಮ್ಯಾಶ್ ಆಗಿದೆ ಇದು.
ಮತ್ತೆ ಇನ್ನೊಂದು ಸ್ವಲ್ಪ ಕಾಯಿಸ್ಕೊಳ್ಳೋಣ. ಇದನ್ನು ತುಪ್ಪ ಹಾಕಲಿಕ್ಕೋಸ್ಕರ ಒಂದು ಸ್ವಲ್ಪ ಮಧ್ಯ ಇದು ಮಾಡ್ಕೊಳ್ಳೋಣ, ಹಳ್ಳ ತೋರಿಸಿ. ಮಧ್ಯದಲ್ಲಿ ಹೋಲ್ ಮಾಡಿದ್ದೀರಾ? ಮಧ್ಯದಲ್ಲೇ ಫೋನ್ ಯಾಕಂದ್ರೆ ಈಗ ರಾಗಿ ಮುದ್ದೆ ಈಗ ಮಾಡ್ಕೊಂಡು ತಿಂತಾರೆ. ಹೌದು, ನಾವು ಸಣ್ಣ ಹುಡುಗಿದ್ದಾಗ ಮುದ್ದೆ ತಿಂತಾ ಇರಲಿಲ್ಲ ಅಂತ ನಮ್ಮಮ್ಮ ಅದನ್ನ ಮಧ್ಯೆ ಹೋಲ್ ಮಾಡಿ ತುಪ್ಪ ಹಾಕ್ಕೊಡೋರು. ನಾನು ಅದನ್ನ ನೆನೆಸ್ಕೊಂಡೆ, ಇದನ್ನ ನೋಡಿದ ತಕ್ಷಣ ನನಗೂ ನೆನಪು ಬಂತು. ಈಗ ಅಲ್ಲಿಗೆ ತುಪ್ಪ ಹಾಕಿ ನೇತ್ರ ಪುತ್ರಿ ಸ್ಪೆಷಲ್ ಭಾಳ ತಂಬಿಟ್ಟು ರೆಡಿ. ಕೂರ್ಗಿಸ್ ಕಡೆ ಸ್ವೀಟ್. ಕೂರ್ಗಿ ಸ್ಪೆಷಲ್ ಬಾಳ ತಂಬುಟ್ ಸವಿಯಲು ಸಿದ್ಧ. ನಮ್ಮ ಎರಡನೇ ಅತ್ತೆ ಸೊಸೆ ಜೋಡಿಗಳು ಯಾವ ರೆಸಿಪಿ, ಯಾವ ಪ್ರಾಂತ್ಯದ ರೆಸಿಪಿ ಮಾಡ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ. ಈ ಸುತ್ತಿನ ರೂಲ್ಸ್ ನಿಮ್ಗಾಗ್ಲೇ ಗೊತ್ತಾಗಿದೆ ಅನ್ಕೊಳ್ತೀನಿ, ಬಟ್ ಬೌಲ್ ಯಾವುದು ಅಂತ ಗೊತ್ತಿಲ್ಲ. ಇದು ತಗೊಳ್ಳಿ, ಇದು ನಿಮ್ಮ ಬೌಲು. ಇದಕ್ಕೆ ಜಾಸ್ತಿ ಇಲ್ಲ ಕಡಿಮೆ ಇಲ್ಲ, ಕರೆಕ್ಟಾಗಿ ಮಾಡಬೇಕು. ಗೊತ್ತಿದೆಯಲ್ಲ? ಟ್ರೈ ಮಾಡ್ತೀವಿ. ಒಳ್ಳೆ ಟ್ರೈ ಪರೀಕ್ಷೆ ಮಾಡಿ. ಇದು. ಒಳ್ಳೆ ಪರೀಕ್ಷೆ. ಫೈನ್, ತಗೊಳ್ಳಿ. ಕ್ವಾಂಟಿಟಿ ಅಷ್ಟೇ ಅಲ್ಲ, ಅದಕ್ಕೆ ತಕ್ಕನಾಗೆ ನಾವು ಇಲ್ಲೇ ಉಪ್ಪು ಖಾರ ಎಲ್ಲ ಹಾಕಬೇಕು, ಯೋಚನೆ ಮಾಡಿ. ಕ್ವಾಂಟಿಟಿ ಜಾಸ್ತಿ ಆಯ್ತು ಅಂತ ನೀರು ಸುಟ್ಬಿಟ್ರೆ ಏನೂ ಆಗಲ್ಲ ಅದಕ್ಕೆ. ಆಯ್ತು. ಕೇರಳ ಸ್ಪೆಷಲ್ ಯಾವ ಡಿಶ್ ಮಾಡ್ತಿದ್ದೀರಾ? ಇವತ್ತು ನಾವು ಪುಲಿಶೇರಿ ಅಂತ ಮಾಡ್ತಾ ಇದ್ದೀವಿ. ಅದು ಟಿಪಿಕಲ್ ಕೇರಳ ಡಿಶ್. ಅದು ಯಾರು ಹೇಳ್ಕೊಟ್ರು? ನನ್ನ ಫ್ರೆಂಡ್ ಹತ್ರ ಕಲ್ತ್ಕೊಂಡೆ ನಾನು. ನನ್ನ ಫ್ರೆಂಡ್ ಒಬ್ಳಿದ್ದಾಳೆ ಕೇರಳದವಳು, ಕೊಲೀಗು, ಸೊ ಅವಳ ಹತ್ರ ಕಲ್ತ್ಕೊಂಡೆ. ಓಕೆ ಫೈನ್. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ಹೇಳಿ. ಆಯಿತು. ಕರ್ಬೇವಿನ ಸೊಪ್ಪಿನೆಲೆ, ಕುಂಬಳಕಾಯಿ ಬೇಯಿಸಿರೋದು, ಮೊಸರು, ಕಾಯಿ ತುರಿ, ಜೀರಿಗೆ, ಮೆಂತೆ, ಸಾಸಿವೆ, ಉಪ್ಪು ಮತ್ತು ಹಸಿಮೆಣಸಿನ್ಕಾಯಿ. ಆಮೇಲೆ ಇದು ಬೇಯಿಸಿರೋ ಸೌತೆಕಾಯಿ, ಬೇಯಿಸಿರೋ ನುಗ್ಗೆಕಾಯಿ. ಮೊದಲು ಏನು ಮಾಡ್ಕೊಳ್ತೀರಾ? ಇವಾಗ ಬಾಣಲಿ ಇಟ್ಟು ಮೆಣಸಿನ್ಕಾಯಿ ಬೇಯಕ್ಕೆ ಹಾಕ್ಕೊಳ್ಬೇಕು, ಆಮೇಲೆ ಮಸಾಲೆ ರುಬ್ಕೊಳ್ಬೇಕು. ಹೌದಾ? ಇವಾಗ ಬಾಣಲಿ ಇಟ್ಕೊಳ್ಳೋಣ. ಕೇರಳ ಸ್ಪೆಷಲಲ್ಲಿ ಕೆಲವು ಇಂಗ್ರೀಡಿಯೆಂಟ್ಸ್ ಕಾಮನ್, ಸೊ ನಾವು ಕೂಡ ಯೂಸ್ ಮಾಡ್ತೀವಿ. ಬಟ್ ಅವರು ಯಾವ ಥರ ಕುಕ್ ಮಾಡ್ತಾರೆ ಅನ್ನೋದ್ರಲ್ಲೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಹಾಗಾಗಿ ಆ ಥರ ಮಾಡಿದ್ರೇ ಆ ಟೇಸ್ಟ್ ಬರುತ್ತೆ. ಸೊ ಇಲ್ಲಾಂದರೆ ನಮ್ಮ ಕರ್ನಾಟಕ ಆಮೇಲೆ ಅರಿಶಿನ, ಉಪ್ಪು, ಸಾಕು ಹಾಕ್ಲಾ? ಸಾಕು. ಕಾಂಪಿಟೇಷನ್ಗೋಸ್ಕರ ಎಲ್ಲರೂ ಲ್ಯಾಂಗ್ವೇಜಸ್ಸು ಅವ್ರ ಟ್ರೆಡಿಷನ್ ಎಲ್ಲ ಕಲಿತಾ ಇದ್ದಾರೆ. ಹೌದು, ತುಂಬ ಟಫ್ ಆಗ್ತಾ ಇದೆ. ಹೌದು. ಅಲ್ಲ, ಅದು ನಮ್ಮ ದೇಶದ ವಿಶೇಷತೆ ಅಲ್ವಾ? ಸೊ ವಿವಿಧತೆಯಲ್ಲಿ ಐಕ್ಯತೆ ಅಂತ. ಹೌದೌದು. ಆದರೆ ನೀವು ಯಾವ ಲ್ಯಾಂಗ್ವೇಜ್ ಯಾವ ಇದೇ ತಗೊಳ್ಳಿ, ಬಟ್ ಅದ್ರಲ್ಲಿ ನಮ್ಮ ಕನ್ನಡ ಮಿಕ್ಸ್ ಆಗೇ ಇರುತ್ತೆ. ಕನ್ನಡನೇ ಮೂಲ. ಸೊ ಇದಕ್ಕೆ ಸ್ವಲ್ಪ ಹಾಕ್ಲಾ? ಸ್ವಲ್ಪ. ಇದನ್ನು ಎಸ್ಪೆಷಲಿ ಓಣಂ ದಿನ ಮಾಡಲೇಬೇಕು, ಮಸ್ಟ್ ಆ್ಯಂಡ್ ಶುಡ್. ಸೊ ಓಣಂದು ದಿನ ಮಾಡೋ ಅಡುಗೆಗೆ ಸ್ವಲ್ಪ ನೀರು ಹಾಕ್ಕೋಬೇಕು, ರುಬ್ಕೊಳ್ಬೇಕೀಗ. ಈ ಓಣಂ ದಿನ ಒಂದು ಅಡುಗೆ ಮಾಡ್ತಾರೆ, ಅದಕ್ಕೆ ಟ್ರೆಡಿಷ್ನಲ್ ನೇಮು ಓಣಿ ಸಾಧ್ಯ ಅಂತ. ಸೊ ಅದರಲ್ಲಿ ಅರೌಂಡ್ 64 ಐಟಮ್ಸ್ ಮಾಡಬೇಕು ಅವರು. ಬಟ್ ಅದು ತುಂಬ ಸಾಂಪ್ರದಾಯಿಕವಾಗಿ ಯಾರು ಆಚರಣೆ ಮಾಡ್ತಿರ್ತಾರೋ ಅವ್ರು ಮಾಡ್ತಾರೆ. ಬಟ್ ಇತ್ತೀಚೆಗೆ ಅದು ಒಂದು 11 to 12 ಐಟಮ್ಸ್ ಮಸ್ಟ್ ಆ್ಯಂಡ್ ಶುಡ್ ಎಲ್ಲರೂ ಮಾಡ್ತಾರೆ ಓಣಂ ದಿನ. ಮತ್ತು ಅಷ್ಟೇ ಅಲ್ಲ, ಅದನ್ನು ಬಾಳೆ ಎಲೆ ಮೇಲೆ ಸರ್ವ್ ಮಾಡಬೇಕು ಅವರು. ಮತ್ತು ಈಚ್ ಐಟಮ್ಗೆ ಅದರದ್ದೇ ಆದ ರಿಸರ್ವ್ಡ್ ಪ್ಲೇಸಸ್ ಇದೆ ಅಂತ ಬಡ್ಸೋಕ್ಕೆ. ತಿಳ್ಕೊಂಡ್ರೆ ಎಷ್ಟೊಂದಿದೆ ಅನ್ನೋ ಅದಕ್ಕೆ ಐಟಮ್ಸ್ ಅಂದ್ರೆ ಬಾಳೆ ಎಲೆನೇ ಚಿಕ್ಕದಾಗ್ಬಿಡುತ್ತೆ, ಫುಲ್ ಬಾಳೆ ಎಲೆ ತಗೊಳ್ಬೇಕಾಗುತ್ತೆ. ಅವರು 3 ಬಾಳೆ ಎಲೆ ಇಟ್ಟು ಬಡಿಸ್ತಾರೆ. ಮತ್ತು ಎಲ್ಲ ಐಟಮ್ಸನ್ನು ಒಂದೇ ಸಲ ಬಡಿಸಲ್ಲ, ಅದನ್ನು 9 ಸರ್ವಿಂಗಲ್ಲಿ ಬಡಿಸ್ಬೇಕಂತ. ಸೊ ಅದೆಲ್ಲ ತುಂಬ ರಿಚುವಲ್ ಥರ ಅವರಿಗೆ, ಅದನ್ನು ಫಾಲೋ ಮಾಡಲೇಬೇಕು. ಸೊ 11 to 12 ಐಟಮ್ಸಲ್ಲಿ ಈ ಪುಳಿಶೇರಿ, ಆಮೇಲೆ ಕೊಟ್ಟು ಅವಿಯಲ್ ಅಂತ ಹೇಳ್ತಾರಲ್ಲ ಅದು, ಆಮೇಲೆ ಈ ಬನಾನಾ ಚಿಪ್ಸು, ಮತ್ತು ಸ್ವೀಟ್ ಬನಾನಾದೊಂದು ಮಾಡ್ತಾರೆ ಸ್ಪೆಷಲ್ ಐಟಮು. ಆಮೇಲೆ ಒಂದು ಮಿಲ್ಕ್ ಪಾಯಸಮ್ ಇರಬೇಕು, ಆಮೇಲೆ ಜಾಗ್ರಿದೊಂದು ಸ್ವೀಟ್ ಇರಬೇಕು, ಅದೆಲ್ಲ ಮಸ್ಟ್ ಆ್ಯಂಡ್ ಶುಡ್ ಅವರಿಗೆ. ಸೊ ಆಮೇಲೆ ಜಿಂಜರ್ ಚಟ್ನಿ,
ಪಪ್ಪಡಮ್ ಅಂತ ಮಾಡ್ತಾರೆ. ಅಂದರೆ ನಮ್ಮಲ್ಲಿ ನಾವು ಹಪ್ಪಳ ಅಂತ ಕರಿತೀವಿ, ಅವ್ರು ಪಪ್ಪಡಮ್ ಅಂತ ಹೇಳ್ತಾರೆ. ಸೊ ಹಾಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ತಿಳ್ಕೊಂಡು. ಹೌದು, ತುಂಬ ಚೆನ್ನಾಗಿದೆ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಓಣಂ ಬಗ್ಗೆ ಹೇಳಬೇಕಂದ್ರೆ ತುಂಬ ವಿಷಯಗಳಿದೆ ತಿಳ್ಕೊಳ್ಳೋಕ್ಕೆ. ಈಗ ಭಾರತದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಚೀನ ಹಬ್ಬಗಳಲ್ಲಿ ಓಣಂ ಕೂಡ ಒಂದು. ರುಬ್ಬಿರೋ ಮಸಾಲೆ ಹಾಕೋಣ. ಇವಾಗ ಬೆಂದಿರೋ ಇದು ಹಾಕೋಣಂತೆ. 2 ಹಾಕಿ. 2 ಸಾಕಾ? ಹಾಂ, ಕ್ವಾಂಟಿಟಿ ಕಡಿಮೆ ಇರೋದ್ರಿಂದ ನಾವು ಅದನ್ನು ನೋಡಿ ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲಾಂದ್ರೆ ಅದು ಗ್ರೇವಿನೇ ಸಿಗಲ್ಲ, ಬರೀ ಹೋಳ. ಯಾವುದು? ಕೋಸಿ ಕೊಟ್ಟೈ ಅಂತ ಮಾಡ್ತಾ ಇದ್ದೀವಿ. ಕೋಸಿ ಕೊಟ್ಟೈ ಕೊಟ್ಟೈ ಕೋಸಿ ಕೊಟ್ಟಾಯ್. ಕೋಸಿ ಕೊಟ್ಟಾಯ್. ನಮಗೆ ಸ್ವಲ್ಪ ಪ್ರೊನೌನ್ಸಿಯೇಷನ್ ಕಷ್ಟ. ಇದಕ್ಕೆ ಬೇಕಾಗಿರುವ ಪದಾರ್ಥಗಳು: ಕಾಯಿ ತುರಿ, ತುಪ್ಪ, ಬೆಲ್ಲ, ಇದು ಏಲಕ್ಕಿ ಪುಡಿ, ಹೆಸರು ಕಾಳನ್ನು ಬೇಯಿಸಿ ಮ್ಯಾಶ್ ಮಾಡ್ಕೊಂಡಿರೋದು. ರೆಡಿ ಮಾಡ್ತೀರಾ? ಶುರು ಮಾಡ್ಕೊಳ್ಳಿ. ಅದೇನು ಇಟ್ಟಿದ್ದೀರಾ? ಇದು ಹಬೆ ಬರಕ್ಕೆ ಈಗ ಇಟ್ಕೊಂಡ್ಬಿಡೋಣ, ಯಾಕೆಂದರೆ ನಾವು ಹೂರ್ಣ ಮಾಡ್ಕೊಳ್ಳೋದ್ರೊಳಗೆ. ಅಂದರೆ ಏನು ಇಟ್ಟಿದ್ದೀರಾ ಅಂತ ಗೊತ್ತಾಗ್ತಿಲ್ಲ. ಇದು ಹಬೆಯಲ್ಲಿ ಬೇಯಿಸಬೇಕು ಈ ಡಿಶ್ನ. ಸೊ ಅದಕ್ಕೆ ಬಾಳೆ ಎಲೆ ಹಾಕ್ಬಿಟ್ಟು ಪ್ಲೇಟಲ್ಲಿ ಇಟ್ಟಿದ್ದೀವಿ. ಇದನ್ನ ಇಡ್ಲಿ ಸ್ಟ್ಯಾಂಡಲ್ಲಿ ಕೂಡ ಇಟ್ಕೊಬೋದು. ಓಕೆ ಓಕೆ. ಬಾಳೆ ಎಲೆಯಲ್ಲಿ ಹಾಕಿ ಬೇಯಿಸೋದ್ರಿಂದ ಡಿಫ್ರೆಂಟ್ ಸ್ಮೆಲ್ ಇರುತ್ತೆ. ಓಕೆ ಓಕೆ ಟೇಸ್ಟು ಬರುತ್ತೆ. ಓಕೆ. ಈಗ ನೆಕ್ಸ್ಟ್ ಏನು ಮಾಡಬೇಕು? ಇವಾಗ ಬಾಣಲಿ ಇಟ್ಕೊಂಡು
ತುಪ್ಪ ಹಾಕೋದು. ಇವಾಗ ಬೆಲ್ಲ ಹಾಕ್ಕೊಳ್ಬೇಕು. ಯಾವ ಬೆಲ್ಲ ಯೂಸ್ ಮಾಡ್ಕೊಂಡಿದ್ದೀರಾ? ಇದು ಮುದ್ದೆ ಬೆಲ್ಲ ಅಂತಾರಲ್ಲ, ಆ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀವಿ. ಸಕ್ಕರೆಗಿಂತೂ ಬೆಲ್ಲ ಒಳ್ಳೇದಲ್ವಾ, ಅದಕ್ಕೋಸ್ಕರ ಬೆಲ್ಲ ಯೂಸ್ ಮಾಡ್ತಾ ಇದ್ದೀವಿ. ಅದು ಅಲ್ಲದೆ ಈ ಡಿಶ್ಗೆ ಬೆಲ್ಲನೇ ಕರೆಕ್ಟ್ ಆಗೋದು. ಇದು ಮುಚ್ಚಿರ್ತೀನಿ. ಮೋದಕ ಆದರೆ ಕರೀತಾರೆ. ಇನ್ನು 4 ನಿಮಿಷ ಇದೆ. ಇವಾಗ ತುಂಬ ಬ್ಯೂಟಿಫುಲ್ ಆಗಿರೋ ಒಂದು ಬೇರೆ ಬೇರೆ ಪ್ರಾಂತ್ಯದ ರೆಸಿಪಿನ ತೋರಿಸ್ಕೊಟ್ರು. ಇವಾಗ ಗಾರ್ನಿಷಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ನಮ್ಮ ಜಡ್ಜಸ್ಗೆ ಹಿಡಿಸುತ್ತೋ ಇಲ್ವೋ ಅಂತ ನೋಡೋಣ ಬನ್ನಿ. ಹೇಗೆ ಅನಿಸ್ತಾ ಇದೆ? ಭಾರಿ ಖುಷಿ ಆಗ್ತೀನಿ ನೋಡಿ. ಸ್ವಲ್ಪ ಟೆನ್ಷನ್ ಆಗ್ತದೆ. ಟೆನ್ಷನ್ ಬೇಡ, ಕಾಂಪಿಟೇಷನ್ ಟಫ್ ಇದೆ ಅನ್ನಿಸ್ತಾ ಇದೆ. ಬಟ್ ಖುಷಿ ಆಗ್ತಾ ಇದೆ, ಒಂಥರ ಹಂಗಿರ್ಬೇಕು, ಚೆನ್ನಾಗಿರುತ್ತೆ. ಅಡುಗೆ ಮಾಡೋದಕ್ಕಿಂತ ಇದನ್ನೆಲ್ಲ ಅಲಂಕಾರ ಮಾಡ್ತಾರಲ್ಲ, ಹೌದು, ತುಂಬ ಇಷ್ಟ ಆಯ್ತು ನೋಡಿದೆ. ಇದೇನು ಇಟ್ಕೊಂಡಿದ್ದೀರಾ? ಕೂರ್ಗಲ್ಲಿ ಕತ್ತಿ ಶೌರ್ಯ ಅಲ್ಲ, ಅಡುಗೆ ಪ್ರೋಗ್ರಾಮಿಗೆ ಕತ್ತಿಲ್ಲ ಇಟ್ಕೊಂಡ್ಬಿಟ್ಟಿದ್ದಾರೆ. ಹಬ್ಬದಲ್ಲಿ ಒಂದು ಹಬ್ಬ ಅದೇ ಇದೆ. ಅಡಿಕೆ ನಮ್ಮ ಪರವಾಗಿ ತೀರ್ಪು ಕೊಡಲಿಲ್ಲ ಅಂದರೆ ಚುಸ್ತೀನಿ ಅಂತಲ್ಲ. ಹೌದು, ಅವ್ರು ಶೌರ್ಯ ತೋರಿಸ್ಬೇಕಲ್ಲ. ನಾವು ಕೂರ್ಗಿಸ್ತಾದ ಮೇಲೆ ಅವ್ರು ಯಾವ ರೀತಿ ಇರ್ತಾರೆ ಅನ್ನೋದು ನಿಮ್ಗೆ ಐಡಿಯಾ ತೋರಿಸ್ತಾ ಇದ್ವಿ. ಅದಕ್ಕೆ ಒಂದು ಹಬ್ಬ ಅದು ಕಾನ್ಸೆಪ್ಟು.
ಇನ್ನೊಂದು ಪತ್ತಕ್ ಅಂತ ಅಂದರೆ ಅವರು ತಾಳಿಗೆ ಅಲ್ಲಿ ಪತ್ತಕ್ ಅಂತ ಹೇಳ್ತಾರೆ ಮಂಗಲಸೂತ್ರ. ಆ ಹಬ್ಬದ ದಿನಕ್ಕೆ ಅಂತ ಗಂಗೆ ಪೂಜೆಗೆ ಇನ್ನೊಂದು ಗಂಗೆ ಓಕೆ ನಾನು ಗೌರಿ ಅನ್ಕೊಂಬಿಟ್ಟೆ ನಾನು ಏನು ಇದನ್ನ ಇಟ್ಟಿದ್ದಾರಲ್ಲ. ತುಂಬ ಚೆನ್ನಾಗಿ ಮಾಡಿದ್ದೀರಾ. ನಮ್ಮ ಜಡ್ಜಸ್ಸು ಟೇಸ್ಟ್ ಮಾಡಿ ನೋಡ್ತಾರೆ. ಹೌದು ಅದು ಎಸ್, ಅದು ಮೇನು. ಮತ್ತು ಕಣ್ಣಳತೆ ಕೂಡ, ಅದಕ್ಕೋಸ್ಕರ ಪಾಯಿಂಟ್ಸ್ ಕೂಡ ಬರ್ತಿದ್ದಾರೆ ಅವರು. ಅವರನ್ನು ನಮ್ಮ ಅಡುಗೆ ಮನೆಗೆ ಕರ್ಕೊಂಬರ್ತೀನಿ. ಆಶಾ ಅವರೇ, ಬನ್ನಿ ನಮ್ಮ ಅಡುಗೆ ಮನೆಗೆ. ತುಂಬ ಚೆನ್ನಾಗಿದೆ, ನೋಡ್ತಾ ಇದ್ರೆ ಹಬ್ಬ ಆಗೋ ಥರ ಕಾಣಿಸ್ತಾ ಇದೆ. ಹಬ್ಬದ ನಿಮ್ಮ ಟೆನ್ಷನ್ ಮುಗೀತು, ನನ್ನ ಟೆನ್ಷನ್ ಸ್ಟಾರ್ಟ್ ಆಯ್ತು ಈಗ. ನೀವೇನು ಥೀಮ್ ಮಾಡಿದ್ದೀರಾ ಅಂತ ಒಂದ್ಸರಿ ನನಗೆ ಹೇಳಿಬಿಡಿ. ಇದು ಅವರು ಶೌರ್ಯ, ಇದು ಅದಕ್ಕೋಸ್ಕರ ಒಂದು ಆಯುಧದ ಹಬ್ಬನೇ ಮಾಡ್ತಾರೆ. ಅದಕ್ಕೆ ಅವ್ರು ಯೂಸ್ ಮಾಡೋ ಅಂತ, ಮತ್ತು ಅವರಲ್ಲಿ ಸೋಲ್ಜರ್ಸ್ ಜಾಸ್ತಿ, ಅದಕ್ಕೆ ಸೋಲ್ಜರು ಅವ್ರನ್ನೆಲ್ಲ ಇಟ್ಟಿದ್ದೀನಿ. ಮತ್ತು ಇದು ಅಲ್ಲಿ ಬೆಳೆಯುವಂಥ ಬೆಳೆ, ಇದು ಹುರಿದಿರೋ ಕಾಫಿ ಬೀಜ, ಹುರಿದಿರೋ ಕಾಫಿ ಬೀಜ, ಮೆಣಸು ಮತ್ತು ಏಲಕ್ಕಿ. ಅದರಲ್ಲಿ ಬೆಸ್ಟ್ ಅತ್ತೆ ಸೊಸೆ ಅಂತ ಬರೆದಿದ್ದೀನಿ. ನೀವು ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೀರಾ? ಕೊಟ್ಟಿದ್ದಾರೆ ಅಲ್ಲ, ಆದರೂ ಇದ್ದರೆ ನಾವು ಬೆಸ್ಟ್ ಅತ್ತೆ ಸೊಸೆನೇ, ಅದಕ್ಕೆ ಅದೊಂದು ಕಾನ್ಸೆಪ್ಟು. ಇದು ಗಂಗೆ ಪೂಜೆ, ಅವರು ಮಂಗಲಸೂತ್ರನ ಕಾವೇರಿ ಇದ್ರ ದಿನ ಸಂಕ್ರಮಣ ಅಂತ ಅವತ್ತು ಮಂಗಲಸೂತ್ರ ಪೂಜೆ ಮಾಡ್ತಾರೆ. ಆ ಕಾನ್ಸೆಪ್ಟ್ ಇಟ್ಕೊಂಡು ಇದನ್ನು ಮಾಡಿ. ನೀವು ಹೇಳಿ. ನಮ್ಮದು ಇದು ಓಣಂ ಡೆಕೋರೇಷನು. ಸೊ ಈ ಪರ್ಟಿಕ್ಯುಲರ್ ಹೂ ಡೆಕೋರೇಷನ್ಗೆ ಪೂಕಲಂ ಅಂತ ಹೇಳ್ತಾರೆ. ಓಣಂ ಅಂತಿದಂಗೆ ನಮ್ಮೆಲ್ರಿಗೂ ಕಣ್ಮುಂದೆ ಬರೋದು ಹೂವಿನ ಡೆಕೋರೇಷನ್ನು, ದೀಪ, ಮತ್ತು ಇದು ಓಣಿ ಸಾಧ್ಯ ಅಂತ ಹೇಳ್ತಾರಲ್ಲ, ಓಣಂ ಸ್ಪೆಷಲ್ ಮೀಲ್. ಸೊ ಇನ್ನೂ ತುಂಬ ವೆರೈಟೀಸ್ ಇರುತ್ತೆ, ಬಟ್ ಇಲ್ಲಿ ನಾವು ಮಾಡಿರೋ ವೆರೈಟಿನ ಮೇಯ್ನ್ ಫೋಕಸ್ ಆಗಿ ಇಟ್ಕೊಂಡು ಇಟ್ಟಿದ್ದೀವಿ. ಆಮೇಲೆ ಇಲ್ಲಿ ಬನಾನಾ ಚಿಪ್ಸು, ಪಪ್ಪಡಮು, ಬನಾನಾ, ಮತ್ತು ಇದೊಂದು ಮಿಲ್ಕ್ ಪಾಯಸಂ, ಪಾಲಡ ಅಂತ. ಆಮೇಲೆ ಜಿಂಜರ್ ಚಟ್ನಿ, ಆಮೇಲೆ ಒಂದು ಪಿಕಲ್ ಕೂಡ ಇಟ್ಟಿರ್ತಾರೆ ಅವ್ರ ಮೀಲಲ್ಲಿ. ಸೊ ಅದನ್ನು ಡೆಮಾನ್ಸ್ಟ್ರೇಟ್. 64 ಡಿಶ್ ಅಂದರೆ ಅಷ್ಟು ಇಡ್ಬೇಕು ತಾನೆ. ಮನೆಗೆ ಬನ್ನಿ, ನಾನು ಟ್ರೈ ಮಾಡಿ ನಿಮಗೆ ಬಡಿಸ್ತೀನಿ. ಅವಕಾಶ ಪಟ್ಟರೆ ಇಡ್ತೀವಿ. ಖಂಡಿತ ಬರ್ತೀನಿ. ಈಗ ಮೊದಲು ಕಣ್ಣಳತೆ ನೋಡೋಣ, ಕೊಡಿ. ಏನು ಅನ್ನಿಸ್ತಾ ಇದೆ ನೇತ್ರ? ಕರೆಕ್ಟಾಗಿ ಮಾಡಿದ್ದಾರೆ ಅವರು ಅಲ್ವಾ? ಪರ್ಫೆಕ್ಟ್ ಆಗಿದೆ. ಉಪ್ಪು ಕಮ್ಮಿ ಅನ್ನಿಸ್ತಾ ಇದೆ. ಟೇಸ್ಟ್ ಎಲ್ಲ ಚೆನ್ನಾಗಿದೆ. ನಾನು ನೆತ್ರ ಸ್ವಲ್ಪ ಡಿಸ್ಕಸ್ ಮಾಡ್ಕೊಂಡ್ಬರ್ತೀನಿ. ಟೆನ್ಷನ್ ಆಗ್ತಾ ಇದೆಯಾ? ನೀವೇ ಹೇಳ್ಬೇಕಲ್ಲ, ನೀವೇ ಟೆನ್ಷನ್ ಆಗ್ತಾ ಇರುತ್ತೆ. ನನಗೇನು ಸಂಕಟ ಅಂದರೆ, ನೀವು ನಾಗರಬಾವಿ, ನೀವು ವಿಜಯನಗರ, ಎರಡು ಏರಿಯಾ ಸೆಂಟ್ರ್ ಪ್ಲೇಸಲ್ಲಿ ನಾನಿರೋದು ಮೂಡ್ಲಪಾಳ್ಯ. ಹಂಗೆ ಬದ್ಲಿಕ್ಕೆ ಸಿಕ್ಸಿದ್ದೀವಿ ನೋಡಿ. ಅವರು ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿದೆ, ಕಣ್ಣೆಳ್ತೆ ಕರೆಕ್ಟಾಗಿ ಬಂದಿದೆ. ಏನಂದರೆ ಎರಡರಲ್ಲೂ ಸ್ವಲ್ಪ ಅಲ್ಲಿ ಅಕ್ಕಿನೂ ಸ್ವಲ್ಪ ಹುರಿಬೇಕು, ಇನ್ನೊಂಚೂರು ಹುರಿಬೇಕಾಗಿ ಹಸಿ ಹಸಿ ವಾಸನೆ. ಬರೀ ಅದೊಂದೇ ಕಣ್ಣೆಳ್ತೆ ಒಂದೇ ಇಟ್ಕೊಳಕ್ಕಾಗಲ್ಲ ಅಲ್ವಾ ಪಾಯಿಂಟ್. ಇವರು ಕಾರ್ವಿಂಗ್ ಎಲ್ಲ ಮಾಡಿದ್ದಾರೆ, ಮತ್ತು ಓಣಮ್ದು ಇದೆಲ್ಲ ಮಾಡಿ ತುಂಬ ಚೆನ್ನಾಗಿದೆ. ಎರಡೂ ಟೇಸ್ಟು ಚೆನ್ನಾಗಿತ್ತು. ಸೊ ಅವ್ರು ಬೈಕೋಬೇಡಿ ನನ್ನ, ಮೊದಲೇ ಬಜಾರಿ ಅಂತಾರೆ. ಇವತ್ತಿನ ಬೆಸ್ಟ್ ಅತ್ತೆ ಸೊಸೆ ಮುಂದಿನ ರೌಂಡಿಗೆ ಹೋಗೋರು ಕೇರಳಿಯನ್ಸ್. ಕಂಗ್ರ್ಯಾಚುಲೇಷನ್ಸ್. ಮುಂದಿನ ಸುತ್ತಿಗೆ ಹೋಗ್ತಾ ಇದ್ದೀರಾ, ಕಂಗ್ರ್ಯಾಟ್ಸ್. ಕಂಗ್ರ್ಯಾಚುಲೇಷನ್ಸ್. ವಿಜಯನಗರದ ಬೆಸ್ಟ್ ಅತ್ತೆ ಸೊಸೆಯಾದಂತಹ ಸವಿತಾ ಮತ್ತು ಸೌಮ್ಯ ಮುಂದಿನ ಸುತ್ತಿಗೆ ಭೇಟಿಯಾಗೋಣ. ಓಕೆ, ನಮಸ್ಕಾರ. ನಮಸ್ಕಾರ. ನಮಸ್ಕಾರ.
ನಿಮ್ಮ ಅಭಿರುಚಿ ತುಂಬ ಚೆನ್ನಾಗಿತ್ತು ಬಟ್ ರುಚಿಯಲ್ಲಿ ಸ್ವಲ್ಪ ಕಡಿಮೆ ಇತ್ತು. ಹೌದು ಅನ್ಸುತ್ತೆ. ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಇಲ್ಲಿ ತನಕ ಬಂದಿದ್ವಲ್ಲ ಅದೇ ತುಂಬಾ ಖುಷಿ. ಹೌದು, ಇಲ್ಲಿ ತನಕ ಬಂದು ಹೌದಲ್ಲ? ಇಷ್ಟು ಹೆಲ್ದಿ ಕಾಂಪಿಟೇಷನ್ ಕೊಟ್ಟಿದ್ದೀರಾ. ತುಂಬ ಟಫ್ ಆಗಿತ್ತು. ಅವರು ತುಂಬ ಟಫ್ ಆಗಿರೋ ಕಾಂಪಿಟೇಷನ್ ಅನ್ನ ಎಕ್ಸೆಪ್ಟ್ ಮಾಡಿದ್ದಾರೆ. ನೀವು ಮಾಡಿಬಿಟ್ಟು ಸ್ವಲ್ಪರಲ್ಲಿ ಹಿಂದುಳಿದ್ರಿ. ಬೇಜಾರು ಮಾಡ್ಕೋಬೇಡಿ, ಖಂಡಿತ ಇಲ್ಲ. ಜಿ ಕನ್ನಡ ಮತ್ತು ರುಚಿ ಅಭಿರುಚಿ ತಂಡದವರಿಂದ ಮೆಟಾಸೋ ಹೋಮ್ ಅಪ್ಲಿಯನ್ಸ್ನಿಂದ ಗಿಫ್ಟ್ ಹ್ಯಾಂಪರ್, ಥ್ಯಾಂಕ್ ಯು VLCC ಅವರಿಂದ ಗಿಫ್ಟ್ ವೌಚರ್, ಥ್ಯಾಂಕ್ ಯು ನ್ಯಾಪ್ ಫಿಗರ್ ಅಂಡ್ ಫಿಟ್ನೆಸ್ ಬುಟೀಕ್ ಅವರಿಂದ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ನಗ್ನಗ್ತಾ ಅಡುಗೆ ಎಲ್ಲ ಮಾಡಿಕೊಟ್ಟಿದ್ರಿ ನಮಗೆ. ನಿಮಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಬಟ್ ಒಂದು ಪೇಜಾರು ಇನ್ನೂ ನಗ್ನಾಗ್ತಾ ಇನ್ನೊಂದು ರೌಂಡ್ ಬಂದಿದ್ರೆ ಇನ್ನೊಂದು ಸ್ವಲ್ಪ ಖುಷಿ ಆಗುತ್ತೆ. ನಮಸ್ಕಾರ ಅಮ್ಮ. ನಮಸ್ಕಾರ. ಆಶಾ ಅವರೇ, ಡಿಫ್ರೆಂಟ್ ಆಗಿರೋ ಕೇರಳ ಮತ್ತು ಕೂರ್ಗಿ ಡಿಶ್ ಟೇಸ್ಟ್ ಮಾಡಿದ್ರಿ. ಮನೆಗೆ ಹೋಗಿ ಮಾಡ್ತೀರಾ? ಖಂಡಿತ ಟ್ರೈ ಮಾಡ್ತೀನಿ. ಮನೇಲಿ ಯಾರು ಅಡುಗೆ ಮಾಡೋದು? ನಮ್ಮ ಮನೇಲಿ ಎಲ್ಲರೂ ಕುಕ್ ಮಾಡ್ತೀವಿ. ನನ್ನ ಹಸ್ಬೆಂಡು, ನನ್ನ ಮಕ್ಕಳು ಎಲ್ಲ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ವೆರಿ ಗುಡ್. ಇದು 2 ಡಿಫ್ರೆಂಟ್ ಕಾನ್ಸೆಪ್ಟನ್ನು ನೀವು ಇದು ಮಾಡಿದ್ರಿ. ಇದು ಬರೀ ಬ್ಯಾಂಗ್ಳೂರ್ ಅಷ್ಟೇ ಅಲ್ಲ, ಇವಾಗ ನಾವು ಫುಲ್ಲು ಕರ್ನಾಟಕ ಬಿಟ್ಟು ಹೊರಗಡೆ ಇರೋದನ್ನು ನಾವು ಕೊಟ್ಟಿದ್ವಿ ಅವ್ರಿಗೆ. ಸೊ ಅವ್ರು ಇಲ್ಲಿನವರೇ ಆಗಿಬಿಟ್ಟು ಆ ಕಲ್ಚರನ್ನು ಉಪಯೋಗಿಸ್ಕೊಂಡು ಅಲ್ಲಿ ಯಾವ ಥರ ಮಾಡ್ತಾರೆ ಅಂತ ಇದು ಮಾಡಿದ್ವಿ. ನಿಮ್ಗೆ ಹೇಗೆ ಅನ್ನಿಸ್ತು ಅದ್ರ ಬಗ್ಗೆ? ನಿಜವಾಗ್ಲೂ ತುಂಬ ಖುಷಿ ಆಯಿತು, ಹಾಗೆ ಆಶ್ಚರ್ಯನೂ ಆಯಿತು. ಪಾಪ ಅವರು ಅಷ್ಟೊಂದು ತಯಾರಿ ಮಾಡ್ಕೊಂಡು ಅವ್ರಿಗೆ ಗೊತ್ತಿಲ್ಲದೆ ಇರೋ ಡಿಶ್ಶು ಮತ್ತು ಅಲ್ಲಿ ಬಗ್ಗೆ ಎಲ್ಲ ತುಂಬ ವಿಷಯಗಳನ್ನ ತಿಳ್ಕೊಂಡು ಎಷ್ಟು ಬೇಗ ಅದನ್ನೆಲ್ಲ ವಿಷಯ ಎಲ್ಲ ಕಲೆಕ್ಟ್ ಮಾಡಿ ಅವರು ಇಲ್ಲಿ ನಮಗೂ ಸ್ವಲ್ಪ ಕೆಲವು ವಿಷಯಗಳನ್ನ ತಿಳಿಸಿದ್ರು. ನಾವು 1-2-3 ಡಿಶ್ ಕಲ್ತಂಗೆ ಆಯಿತು. ಹೌದು. ಆಶಾ ಅವರೇ, ನಮ್ಮ ರಿಕ್ವೆಸ್ಟ್, ನಾಳಿನ ಸಂಚಿಕೆಯಲ್ಲಿ ಕೂಡ ನೀವು ನಮಗೆ ತೀರ್ಪುಗಾರರಾಗಿ ಬರಬೇಕು. ಖಂಡಿತ. ನಾಳೆ ಇನ್ಯಾವ ಸ್ಟೇಟದಿದೆ ನೋಡಬೇಕಲ್ವಾ? ಓ, ನೋಡ್ಬೇಕು. ಒಂಥರ ಒಳ್ಳೆ ಕಾನ್ಸೆಪ್ಟು, ತುಂಬ ಚೆನ್ನಾಗಿದೆ ಕಾನ್ಸೆಪ್ಟ್, ನಂಗೆ ತುಂಬ ಇಷ್ಟ ಆಯಿತು. ನಾಳಿನ ಸಂಚಿಕೆಯಲ್ಲಿ ಮತ್ತೊಂದ್ಸತಿ ಭೇಟಿಯಾಗೋಣ. ನಮಸ್ಕಾರ ಆಶಾ. ನಮಸ್ಕಾರ. ಬೇರೆ ಬೇರೆ ಪ್ರಾಂತ್ಯದ ಬೇರೆ ಬೇರೆ ವಿಶೇಷ ಅಡುಗೆಯನ್ನು ನೋಡೋದ್ರಲ್ಲ, ನಾಳೆ ಕೂಡ ಇದೇ ಥರ ಬೇರೆ ಬೇರೆ ಪ್ರಾಂತ್ಯದ ವಿಶೇಷ ಅಡುಗೆ ನೋಡೋದಕ್ಕೆ ನಿಮಗೆ ಸಿಗುತ್ತೆ. ಅದೇ ಥರ ಬೆಸ್ಟ್ ಅತ್ತೆ ಸೊಸೆ ಜೋಡಿ ಕಾರ್ಯಕ್ರಮ ಕೂಡ ಮುಗಿಯೋ ಹಂತಕ್ಕೆ ಬಂದಿದೆ. ಮತ್ಯಾವ ವಿಶೇಷ ಸರಣಿಯನ್ನು ತೋರಿಸ್ತೀರಾ ಅಂತ ಕಾಯ್ತಾ ಇದ್ದೀರಾ? ಖಂಡಿತ. ಇದು ಮಧುವಣಗಿತ್ತಿಯರ ಸ್ಪೆಷಲ್ ನಿಮಗೋಸ್ಕರ. ನೀವು ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ದರೆ ಇತ್ತೀಚಿನ ಭಾವಚಿತ್ರದೊಂದಿಗೆ ನಿಮ್ಮ ವಿವರವನ್ನು ಕಳಿಸಿ ಈ ವಿಳಾಸಕ್ಕೆ ಕಳಿಸ್ಕೊಡಿ. ಜಿ ಕನ್ನಡ ರುಚಿ ಅಭಿರುಚಿ ವಿಭಾಗ, ಅಂಚೆ ಪೆಟ್ಟಿಗೆ ಸಂಖ್ಯೆ 5199, ಬೆಂಗಳೂರು 1. ಬೆಂಗಳೂರಿನ ಬೆಸ್ಟ್ ಅತ್ತೆ ಸೊಸೆ ಜೋಡಿಗೆ ಭಾರಿ ಮೊತ್ತದ ಬಹುಮಾನ ಸಿಗಲಿದೆ. ಇದೇ ಥರ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರಿ. ನಾಳೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗ್ತೀನಿ. ನಮಸ್ಕಾರ.